ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಈಗ ನಾನೇನ್ ಮಾಡ್ಬೇಕು ಹೇಳಿ? ಗುಡ್. ಈಗ ನೀನು ಏನು ಮಾಡ್ತೀಯ ಅಂದರೆ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಮಿಸ್ಟರ್ ಆದಿತ್ಯ, ಸಾರಿ. ಇಟ್ಸ್ ಓಕೆ. ಪ್ರಾಜೆಕ್ಟ್ ಬಗ್ಗೆ ಮಾತಾಡೋಣ. ನೀವು ಈ ಪ್ರಾಜೆಕ್ಟಿಗೆ ಕೆಲಸ ಮಾಡೋದಕ್ಕಾಗಲ್ಲ. ಯಾಕೆ ಅಂತ ತಿಳ್ಕೊಬೋದಾ? ನೀವು ಯಾರನ್ನ ಎದುರಾಕೊಂಡಿದ್ದೀರಾ ಅಂತ ಗೊತ್ತಿರಲಿಲ್ಲ, ಬಟ್ ಇವಾಗ ಗೊತ್ತಾಯ್ತು. ಅಂದರೆ ಅಖಿಲ ಮೇಡಮ್, ಅವ್ರ ಜೊತೆಗೆ ನೀವು ನಿಮ್ಮ ಮಿಸಸ್ ಇತ್ತೀಚೆಗೆ ಜಗಳ ಮಾಡ್ಕೊಂಡಿದ್ದೀರಂತ. ನೋಡಿ, ಅದು ನಮ್ಮ ಫ್ಯಾಮಿಲಿ ಮ್ಯಾಟರ್. ಫ್ಯಾಮಿಲಿ ಅಂದಾಗ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಅದಕ್ಕೂ ಕೆಲಸಕ್ಕೂ ಏನು ಸಂಬಂಧ? ಯಾಕಂದರೆ ಅಖಿಲ ಮೇಡಮೇ ಇನ್ವೆಸ್ಟರ್. ಅವರೇ ಇವಾಗ ಫೋನ್ ಮಾಡಿದ್ದು. ನಿಮ್ಮ ಮನೆಯಲ್ಲಾದ ಜಗಳದ ಬಗ್ಗೆ ತಿಳಿಸಿ ನಿಮ್ಗೆ ಯಾವುದೇ ಕಾರಣಕ್ಕೂ ಕೆಲಸ ಕೊಡಬಾರ್ದು ಅಂತ ಹೇಳಿದ್ರು. ಸಾರಿ. ಇಟ್ಸ್ ಓಕೆ. ಮಿಸ್ಟರ್ ಆದಿತ್ಯ ಅರ್ಸನ್ಕೋಟೆ, ನನ್ನ ಮಾವನ್ನ ಹೇಳ್ಕೊಂಡೋಗಿ ನಿನ್ನ ಅಮ್ಮನ ಮುಂದೆ ಸತ್ಯ ಬಾಯ್ಬಿಡಿಸಿ ಅರ್ಸನ್ಕೋಟೆಗೆ ಮತ್ತೆ ಸೇರ್ಕೊಳ್ಳೋನಿದ್ದೆ ಅಲ್ವಾ? ನಿಮ್ಮ ಮನೆಯವ್ರ ಮೇಲೆ ಸೇಡ್ ತೀರ್ಸ್ಕೊಳ್ಳೋಕೆ ನಾನು ನನ್ನ ಅಮ್ಮನ್ನೇ ಕೊಂದೋಳು. ಇನ್ನು ಇದಕ್ಕೆ ಹೇಗೆ ಅವಕಾಶ ಮಾಡಿಕೊಡ್ತೀನಿ? ಅದಕ್ಕೆ ಆದಿತ್ಯ ಇಂಟರ್ವ್ಯೂಗೆ ಹೋಗೋ ಸ್ಟಾರ್ಟಪ್ ಕಂಪನಿ ಬಗ್ಗೆ ಡೀಟೇಲ್ಸ್ ತಿಳ್ಕೊಂಡು ಅದಕ್ಕೆ ಇನ್ವೆಸ್ಟರ್ ನಾನೇ ಅಂತ ಒಂದು ಪ್ರಪೋಸಲ್ ಕಳಿಸ್ದೆ. ಆದಿತ್ಯ ನನ್ಗೆ ಇನ್ನೇನು ಕೆಲಸ ಸಿಕ್ಕೇ ಬಿಡ್ತು, ನನ್ನ ಜೀವನಕ್ಕೊಂದು ದಾರಿ ಆಗೇ ಬಿಡ್ತು ಅಂತ ಅನ್ಕೊಳ್ಳೋಷ್ಟರಲ್ಲಿ ಅದಕ್ಕೆ ಒಂದು ಕಲ್ಲು ಹಾಕಿದೆ. ಎಸ್, ಪ್ರೀತು ವಿಡಿಯೋ ತೋರಿಸಿ ಆದಿ ಮತ್ತೆ ಅವನ ಬಾಲಂಬೋಚಿಗಳು ನನ್ನನ್ನ ಅಖಿಲನ್ ಮುಂದೆ ಕರ್ಕೊಂಡೋಗಿ ನಿಲ್ಸೋದಕ್ಕೆ ಅಣೆಕಟ್ಟೆನೋ ಕಟ್ಟಿದ್ವಿ. ಬಟ್ ಈಗ ಅಖಿಲನ ಹೆಸರಲ್ಲಿ ನೀನ್ ಮಾಡಿದ ಕೆಲಸದಿಂದ ಅಖಿಲ ಮತ್ತೆ ಆದಿ ಮಧ್ಯೆ ಗೋಡೆ ಕಟ್ಟಕ್ಕಾಗತ್ತೆ ಅಂತ ನಿನ್ಗನ್ನಿಸ್ತಾ ಇದೆಯಾ? ಹೊಟ್ಟೆಗೆ ಬಿದ್ದ ವಿಷ ಮನುಷ್ಯನ್ನ ಕೊಲ್ಲುತ್ತೆ, ಅದೇ ಕಿವಿಗೆ ಬಿದ್ದ ವಿಷ ಇಡೀ ಸಂಬಂಧನೇ ಕೊಲ್ಲುತ್ತೆ. ಮನುಷ್ಯ ಅಸಹಾಯಕ ಸ್ಥಿತಿಲಿದ್ದಾಗ, ತಾನು ಸೋಲ್ತಿದ್ದೀನಿ ಅನ್ನಿಸ್ದಾಗ ತನ್ನ ಸೋಲಿಗೆ ಯಾರನ್ನ ಹೊಣೆ ಮಾಡಿದ್ರೂ ಕನ್ವಿನ್ಸ್ ಆಗ್ತಾನೆ. ಆದಿತ್ಯ ಅವ್ರ ಅಮ್ಮನಿಂದ ದೂರ ಉಳ್ದೇ ಉಳಿತಾನೆ. ನೀನು ಹೇಳೋದೆಲ್ಲ ಏನೋ ಸರಿಯಾಗೇ ಇದೆ ಅನುಷ್ಕಾ, ಆದರೆ ಇದು ಯಾವುದು ನಡೀಲಿಲ್ಲ ಅಂದರೆ ನಿಮ್ಮ ಉಸಿರೇ ನಿಂತೋದ್ರೆ ನಿಮಗೂ ತಲೆ ಇದೆ ತಾನೆ? ಯೋಚನೆ ಮಾಡಿ. ಒಳ್ಳೆ ಮೆಂಡಲ್ ಸವಾಸ ಆಗೋಯ್ತಲ್ಲಪ್ಪ. ನನಗೆ ಚಾಲೆಂಜ್ ಮಾಡಿ ಅದು ಹೇಗೆ ನೆಮ್ಮದಿಯಾಗಿ ಬದುಕ್ತಿರೋ ನಾನು ನೋಡ್ತೀನಿ. ಅತ್ಯಮ್ಮನ ಜೊತೆ ತಪ್ಪಾಗಿ ನಡ್ಕೊಂಡಿದ್ದಕ್ಕೆ ಅವ್ರಿಗೆ ನನ್ನ ಮೇಲೆ ಕೋಪ ಬಂದಿರೋದು ಸಹಜ ಯಜಮಾನ್ರೆ. ಅಲ್ಲದೆ
ಹೆಂಡ್ತಿನ ಹದ್ಬಸ್ತಲ್ಲಿ ಇಟ್ಕೊಂಡಿಲ್ಲ ಅಂತ ನಿಮ್ಮ ಮೇಲೆ ಅಸಮಾಧಾನ ಆಗಿರೋದು ನಿಜ. ಅದೇ ಕಾರಣಕ್ಕೆ ನಿಮಗೆ ಎಲ್ಲೂ ಕೆಲಸ ಸಿಗದೆ ಇರೋ ಥರ ಮಾಡೋಷ್ಟು ಕೆಟ್ಟೋರಲ್ಲ ಯಜಮಾನ್ರೆ, ಇದು ಸುಳ್ಳು. ನನಗೂ ಹಾಗೆ ಅನ್ನಿಸ್ತಿದೆ ದೊಡ್ಡ ಯಜಮಾನ್ರೆ. ಬೀದಿಲಿ ಹೋಗೋರನ್ನು ಕರೆದು ಹೊಟ್ಟೆ ತುಂಬ ಊಟ ಹಾಕುವಂಥ ಅನ್ನಪೂರ್ಣೇಶ್ವರಿ ಅಖಿಲಮ್ಮನವರು, ಅಂಥದ್ರಲ್ಲಿ ಹೆತ್ತ ಮಗನಿಗೆ ಹೊಟ್ಟೆ ಪಾಡಿಗೆ ಕಲ್ಲು ಹಾಕ್ತಾರ. ಆ ರೀತಿ ಯೋಚನೆ ಮಾಡಿದ್ರು ಪಾಪ ಸುತ್ತಕೊಳ್ಳುತ್ತೆ. ಆದರೆ ಆ ಸ್ಟಾರ್ಟಪ್ ಕಂಪ್ನಿ MD ಅಮ್ಮನ ಹೆಸರೇ ಹೇಳಿತು. ಅವರಿಗೆ ನಾನು ಅರಸನಕೋಟೆ ಅಖಿಲಾಂಡೇಶ್ವರಿ ಅವ್ರ ಮಗ ಅಂತ ಮೊದಲೇ ಗೊತ್ತಿತ್ತು. ಆದ್ರೂ ಅವ್ರು ನಿನ್ನೆ ರಾತ್ರಿ ನನಗೆ ಫೋನ್ ಮಾಡಿ ನಿಮ್ಗೆ ಕೆಲಸ ಕೊಟ್ಟಿದ್ದೀನಿ, ನಾಳೆಯಿಂದ ನೀವು ಕೆಲಸ ಜಾಯ್ನ್ ಆಗ್ಬೋದು ಅಂತ ಹೇಳಿದ್ದು. ನನ್ನ ಬಿಸ್ನೆಸ್ ಸ್ಕಿಲ್ ಅಗತ್ಯ ಕೂಡ ಅವ್ರಿಗಿತ್ತು. ಆದರೂ ನಿಮ್ಮಮ್ಮ ನನಗೆ ಕೆಲಸ ಕೊಡಬಾರ್ದು ಅಂತ ಹೇಳಿದ್ದಾರೆ ಅಂತ ಬೇಡ ಅಂದರು. ಅಲ್ಲ ಯಜಮಾನ್ರೆ, ನೀವು ಅವ್ರು ಹೇಳಿದ್ದನ್ನೆಲ್ಲ ನಂಬಿಡ್ತೀರಾ? ನಿಮ್ಮ ಹೆತ್ತ ತಾಯಿ ಮೇಲೆ ನಿಮಗೆ ನಂಬಿಕೆ ಹೊಟ್ಟೋಯ್ತಾ? ಇಲ್ಲ ಪಾರು, ನಾನು ಅಮ್ಮನ ಮೇಲೆ ನಂಬಿಕೆ ಕಳ್ಕೊಳ್ಳೋಲ್ಲ. ನನ್ನ ಕೊನೆ ಉಸಿರಿರೋವರೆಗೂ ಅವ್ರ ಮೇಲೆ ಒಂದು ಸ್ವಲ್ಪನೂ ನಂಬಿಕೆ ಕಳ್ಕೊಳ್ಳೋಲ್ಲ. ಆದರೆ ನಾನು ಯೋಚನೆ ಮಾಡ್ತಾ ಇರೋದೇ ಬೇರೆ. ನನಗೆ ಕೆಲಸಕ್ಕೆ ಕರೆದ ವ್ಯಕ್ತಿ ಅವ್ರಿಗೆ ಕಾಲ್ ಬಂದಾಗ ಇನ್ವೆಸ್ಟರ್ ಕಾಲ್ ಅಂತ ಹೇಳಿದ್ರು. ಆದರೆ ಆಮೇಲೆ ಅರಸನಕೋಟೆ ಅಖಿಲಾಂಡೇಶ್ವರಿ ಕಾಲ್ ಮಾಡಿದ್ರು, ನಿಮಗೆ ಕೆಲಸ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು. ನಾನು ಕ್ರಾಸ್ ಚೆಕ್ ಮಾಡಿ ನೋಡಿದೆ, ಅಮ್ಮ ಆ ಕಂಪ್ನಿಗೆ ಇನ್ವೆಸ್ಟೇ ಮಾಡ್ತಾ ಇಲ್ಲ. ಅಂದಮೇಲೆ ಅವ್ರಿಗೆ ಫೋನ್ ಮಾಡಿದ್ದು ಕೂಡ ಅಮ್ಮ ಆಗಿರೋಕ್ಕೆ ಚಾನ್ಸೇ ಇಲ್ಲ. ನನ್ನ ಕೆಲಸಕ್ಕೆ ತಗೋಬೇಡಿ ಅಂತ ಹೇಳೋದಕ್ಕೂ ಚಾನ್ಸೇ ಇಲ್ಲ. ಮತ್ತು ಆ ವ್ಯಕ್ತಿ ಯಾರು, ನನ್ನನ್ನು ಕೆಲಸಕ್ಕೆ ತಗೋಬೇಡ ಅಂತ ಯಾಕೆ ಹೇಳ್ದ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಅವ್ನು ಯಾರು ಅಂತ ಹೇಳಿ ದೊಡ್ಡ ಯಜಮಾನ್ರೆ. ಅವ್ನು ಕೊರಡ್ಪಟ್ಟು ಹಿಡ್ಕೊಂಡು ಅಮ್ಮವ್ರ ಬಗ್ಗೆ ಯಾಕೆ ಸುಳ್ಳು ಬಗಳ್ದೆ ಅಂತ ಕೇಳ್ತೀನಿ. ಆ ಕೇಳಿದವ್ನು ಹೇಳ್ಬಿಡ್ತಾನ? ಅಷ್ಟು ದೊಡ್ಡ ಸುಳ್ಳು ಹೇಳ್ದವನು ನಾನು ಕ್ರಾಸ್ ಚೆಕ್ ಮಾಡಿದ್ರೆ ಏನು ಹೇಳಬೇಕು ಅನ್ನೋದು ಯೋಚನೆ ಮಾಡಿರಲ್ವಾ? ನೀನ್ ಈಗ್ಲೇ ಹೋಗಿ ಅರಸನಕೋಟೆ ಬಾಗ್ಲು ಮುಂದೆ ನಿಂತ್ಕೋ. ನಿನ್ ಮುಖ ನೋಡಕ್ಕೂ ಅಸಹ್ಯ ಪಡ್ಬೇಕು, ಆ ರೀತಿ ಅವಮಾನ ಮಾಡ್ಬೇಕು. ಗೊತ್ತಾಯ್ತು, ನಿಮಗೆ ಯಾರು ಕೆಲಸ ಕೊಡಬೇಡ ಅಂತ ಹೇಳಿದ್ದು ಅಂತ ನನಗೆ ಗೊತ್ತಾಯ್ತು. ಯಾರು? ಅತ್ತೆಮ್ಮನ ಜೊತೆ ನನಗೆ ಜಗಳ ಮಾಡೋದಕ್ಕೆ ಒತ್ತಡ ಹಾಕಿದ ವ್ಯಕ್ತಿನೇ. ಏನು, ಅಖಿಲಮ್ಮನವ್ರ ಜೊತೆ ನೀನು ಜಗಳ ಮಾಡೋದಕ್ಕೆ ಒತ್ತಡ ಹಾಕಿದ್ರ? ಯಾರದು? ಯಾಕೆ? ಏನು ಲಾಭ ಅವ್ರಿಗೆ ಅದರಿಂದ? ಅದನ್ನು ಸಮಯ ಬಂದಾಗಲೇ ಹೇಳ್ತೀರಾ? ಸರಿ ಬಿಡಿ. ಒಟ್ಟಲ್ಲಿ ನಿಮಗೆ ಅಮ್ಮವ್ರ ಮೇಲಿರೋ ನಂಬಿಕೆ ಸಡ್ಲ ಆಗ್ಲಿಲ್ವಲ್ಲ, ಅಷ್ಟು ಸಾಕು. ಇದಲ್ಲದೆ ಹೋದ್ರೆ ಇನ್ನೊಂದು ಕೆಲಸ ಸಿಗುತ್ತೆ ಬಿಡಿ ದೊಡ್ಡ ಯಜಮಾನ್ರೆ. ನನಗೆ ಬೇಡ ಸರ್ತಿ, ನನಗೆ ಇಂಟರ್ವ್ಯೂ ಅಟೆಂಡ್ ಮಾಡಿ ಸಾಕಾಗೋಗಿದೆ. 10 ಕಂಪ್ನಿ ನಡೆಸುವಷ್ಟು ಅನುಭವ ಇದೆ, ಆದರೆ ಆ ಅನುಭವ ಯಾರಿಗೂ ಬೇಕಾಗಿಲ್ಲ. ನಾನು ಅಖಿಲಾಂಡೇಶ್ವರಿ ಅವ್ರ ಮಗ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಮ್ಮ ಕಂಪ್ನಿ ಜೊತೆ ಚೆನ್ನಾಗಿರೋರು ನನಗೆ ಕೆಲಸ ಕೊಡ್ತಾ ಇಲ್ಲ ಸಾರ್ಥಿ. ನಮ್ಮ ರೈವಲ್ ಕಂಪ್ನಿಯವರು ನನಗೆ ಕೆಲಸ ಕೊಡೋದಕ್ಕೆ ಮೇಲ್ ಬಿದ್ದು ಕಾಯ್ತಾ ಇದ್ದಾರೆ. ಲಕ್ಷ ಲಕ್ಷ ಸಂಬಳ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಅಮ್ಮಂಗೆ ಅರಸನಕೋಟೆಗೆ ಮೋಸ ಮಾಡಿ ನಾನು ಆ ನಿರ್ಧಾರ ತಗೊಳ್ಳೋದಕ್ಕಾಗಲ್ಲ. ನಾನು ಇನ್ಮೇಲೆ ಯಾವ ಕೆಲಸನೂ ಹುಡ್ಕಕ್ಕೆ ಹೋಗಲ್ಲ.
ಅಂತ ನಿಮಗೂ ಜೀವನ ಪರ್ಯಂತ ನಾನು ಹೊರೆಯಾಗಿರಲ್ಲ ಸಾರ್ಥಿ. ನಾನೇ ಸ್ವಂತವಾಗಿ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಲ್ಲ ಯಜಮಾನ್ರೆ, ಸ್ವಂತಕ್ಕೆ ನಾವೇನಾದರೂ ಶುರು ಮಾಡಬೇಕು ಅಂದರೆ ಅದಕ್ಕೆ ಬಂಡವಾಳ ಬೇಕಲ್ವಾ? ಈಗ ನಾವಿರೋ ಪರಿಸ್ಥಿತಿಲಿ ಅಷ್ಟೊಂದು ದುಡ್ಡನ್ನು ಎಲ್ಲಿಂದ ತರೋದು? ದೊಡ್ಡ ಯಜಮಾನ್ರೆ, ಒಂದು ದಾರಿ ಇದೆ. ಏನು ಸಾರ್ಥಿ ಅದು? ಸಾಲ ತಗೊಳ್ಳೋದು. ಅರಸನ್ ಕೋಟೆಗೆ ಸಂಬಂಧಪಟ್ಟವ್ರ ಹತ್ರ ಯಾರ ಹತ್ರನೂ ಸಾಲ ತಗೊಳ್ಳೋದು ಬೇಡ. ಹಾಗೆ ಮಾಡಿದ್ರೆ ನಾವು ಅಮ್ಮನ ಬಿಟ್ಕೊಟ್ಟ ಹಾಗಾಗುತ್ತೆ. ಅದು ನನಗೆ ಗೊತ್ತಿಲ್ವ ದೊಡ್ಡ ಯಜಮಾನ್ರೆ. ಇವ್ರು ಬೇರೆಯವರು, ಪರಿಚಯಸ್ಥರು, ತುಂಬ ಒಳ್ಳೆಯ ಜನ. ನೀವು ಹ್ಞೂ ಅಂದರೆ ನಾನು ಅವ್ರ ಹತ್ರ ಮಾತಾಡ್ತೀನಿ. ನಿಮಗೆ ಗೊತ್ತಿರೋರು ಅಂದರೆ ಅವ್ರನ್ನ ಆರಾಮಾಗಿ ನಂಬೋದು. ಫೋನ್ ಮಾಡಿ ಸಾರ್ಥಿ. ಹಲೋ, ನಾನು ಡ್ರೈವರ್ ಹನುಮಂತು ಮಾತಾಡ್ತಾ ಇದ್ದೀನಿ. ಹಾಂ, ದೊಡ್ಡ ಯಜಮಾನ್ರೆ, ಅವರು ಬೆಂಗಳೂರಿಗೆ ಬಂದಿದ್ದಾರಂತೆ. ಈಗಲೇ ಬರೋಕ್ಕೆ ಹೇಳಿದ್ದಾರೆ. ಹೋಗಿ ಮಾತಾಡ್ಕೊಂಬರೋಣ ದೊಡ್ಡ ಯಜಮಾನ್ರೆ. ಸರಿ ಸಾರ್ಥಿ, ಓಕೆ ಅಂತ ಹೇಳಿ. ಹಾಂ, ಈಗಲೇ ಹೊರಟು ಬರ್ತೀವಿ. ಸರಿ ಬಾರು, ನಾವು ಹೋಗಿ ಬರ್ತೀವಿ. ದೊಡ್ಡ ಯಜಮಾನ್ರೆ, ನಾನು ಪ್ಯಾಂಟ್ ಬದಲಾಯಿಸ್ಕೊಂಡು. ಈಗ ಸ್ವಂತಕ್ಕೇನೋ ಮಾಡಬೇಕು ಅಂತ ಇದ್ದಾರೆ. ಅದಕ್ಕೆ ಲಕ್ಷಾಂತರ ರೂಪಾಯಿ ಸಾಲ ಕೇಳೋದಕ್ಕೆ ಬೇರೆ ಹೋಗಿದ್ದಾರೆ. ಆ ಸಾಲ ನಮ್ಮ ಪಾಲ್ಗೆ ಶೂಲ ಆಗದೆ ಇದ್ರೆ ಸಾಕು. ಯಜಮಾನ್ರ ನೆಮ್ಮದಿಗೆ ಕಾರಣ ಆಗಲಿ. ನಮಸ್ಕಾರ. ಮಂದಣ್ಣ ನಮಸ್ಕಾರ. ಟೈಮ್ ಅಂದ್ರೆ ನಿಮ್ದು ನೋಡಿ. 7 ಟೈಮ್ ಕರೆಕ್ಟಾಗಿ ಬಂದ್ಬಿಟ್ಟಿದ್ದೀರಾ. ಅದು
ಪ್ಯಾಟರ್ನಾಗೆ ಹೊಸಿ ಮಂಡಿದ ಕೆಲಸ ಇತ್ತು, ಅದಕ್ಕೆ ಬಂದಿದ್ದೆ. ನೀವು ಫೋನ್ ಮಾಡೋದು 10 ನಿಮಿಷ ತಡ ಆಗಿದ್ರವೆ ಊರ್ ದಾರಿ ಹಿಡಿತಾ ಇದ್ದೆ. ಸದ್ಯ ನೀವಿಲ್ಲೇ ಸಿಕ್ಕಿದ್ದು ಅನುಕೂಲ ಆಯಿತು. ಟೀ ಕುಡಿತೀರಾ? ಅಮ್ಮ ಟೀ ಕೊಡೆ. ಬೇಡ ಬೇಡ, ಎಲ್ಲ ಮುಗಿಸ್ಕೊಂಡೇ ಬಂದ್ವಿ. ಇವರು ನಿಮ್ಮನ್ನ ಎಲ್ಲೋ ನೋಡಿನಲ್ಲ. ಹಾ, ಟಿವಿನಾಗೆ ನೀವು ಆದಿತ್ಯ ಅರ್ಶನ್ ಕೊಟ್ಟಾರಲ್ವೇ? ಹೌದು, ಇವ್ರಿಗೆ ಇವಾಗ ಸಾಲ ಬೇಕಾಗಿರೋದು. ಅರಸನ್ ಕೋಟೆ ಅಖಿಲಾಂಡೇಶ್ವರ ಅವ್ರ ಮಗನ್ಗೆ ದುಡ್ಡಿನ ಅವಶ್ಯಕತೆ ಇದೆಯಾ? ರಾಜನಂಗ್ ಬಾಳ್ದವ್ರಿಗೆ ನಾನ್ ಸಾಲ ಕೊಡೋದ? ಸಮುದ್ರಕ್ಕೆ ನೀರು ಕೊಡಕ್ಕಾಗುತ್ತ ಹನುಮಂತಣ್ಣ? ನೀವು ಹೇಳಿದ ನಿಜ, ಅರ್ಸನ್ ಕೋಟೆ ಸಮುದ್ರನೇ. ಆದರೆ ಇವಾಗ ಆ ಸಮುದ್ರದಿಂದ ಆಚೆ ಬಂದಿರೋ ಪುಟ್ಟು ಮೀನು ನಾನು. ಈ ಪುಟ್ಟು ಮೀನಿಗೆ ನೀರು ಕೊಡ್ಬೋದಲ್ವಾ? ಅಮ್ಮನ ಹೆಸರು ಬಳಸದೆ ಸ್ವಂತವಾಗಿ ಚಿಕ್ಕದಾಗಿ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ವಾಹ್, ಇದ್ದಪ್ಪ ಅವ್ವಂಗುಟ್ಟಿದ ಮಾತು ಅಂದರೆ. ಮನೆಯಲ್ಲೇ ಕೋಟಿಗಟ್ಟಲೆ ಹಣ ಹೊಳಿತಾ ಬಿದ್ದದೆ, ಶೋಕಿ ಮಾಡ್ಕೊಂಡು ಓಡ್ತೀನಿ ಅನ್ನೋ ಏಟೊಂದು ಜನ ಪ್ಯಾಟೆ ಐಕ್ಳನ್ನ ನೋಡಿವ್ನಿ. ಆದರೆ ನೀವು ಎಲ್ಲಿ ಟಚ್ ಮಾಡ್ಬಿಟ್ರಿ. ನೀವೇ ಏನೋ ಸಾಧನೆ ಮಾಡ್ಬೇಕಂದ್ರಲ್ಲ, ಅದು ನಂಗೆ ಇಷ್ಟ ಆಗೋಯ್ತು. ನಮ್ಮ ಅವ್ವಂಗೆ ಹೇಳಿ ದುಡ್ಡು ಕೊಡಿಸ್ತೀನಿ. ಆದರೆ ಬಡ್ಡಿ ಇಲ್ಲದೆ ಕೊಡೋಕ್ಕಿಲ್ಲ, ನಿಮಗೆ ಅಂತ ಕಡಿಮೆ ಬಡ್ಡಿ ಕೊಡಿಸ್ತೀನಿ, ಯೋಚನೆ ಮಾಡಬೇಡಿ. ಥ್ಯಾಂಕ್ ಯು. ಹೌದು, ಎಷ್ಟು ದುಡ್ಡು ಬೇಕು? ಎಂತ ಬೇಕಾಗಿತ್ತು? ಮೆಚ್ಚಿದೆ ನಿಮ್ಮ ಸ್ವಾಭಿಮಾನನ. ನನ್ನ ದೃಷ್ಟಿಯಲ್ಲಿ ಹೀರೋ ಆಗ್ಬಿಟ್ರಿ ನೀವು. ಉಗಾದಿ ಹಬ್ಬ, ಹೊಸ ವರ್ಷಕ್ಕೆ ನೀವು ಹೇಳಿದ್ದನ್ನ ನಿಮ್ಮ ಮನೆ ಬಾಗ್ಲಾಗಿರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ಈ ಬಂಗಾರಮ್ಮನ ಮಗಂದು.
ನಗೆ